ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಫೈನಲ್ BBA ಆಡಿಟಿಂಗ್ ಸಿಲೆಬಸ್ ಅಲ್ಲಿ ಇರುವಂತಹ ಒಂದು ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ. ಅದೇನೆಂದ್ರೆ ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್. ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್ ಹೇಗೆ ಮಾಡಿದ್ದಾರೆ ಎಂಬುದನ್ನು ಒಂದೊಂದಾಗಿ ನೋಡೋಣ. Mode or basis of valuation of assets depends on different types of assets. Assets ಗಳು ವ್ಯತ್ಯಾಸ ಆದ ಕೂಡಲೇ ಅದರ mode of valuation ವ್ಯತ್ಯಾಸ ಆಗುತ್ತೆ. For the purpose of valuation, assets may be classified into different types like fixed assets, current floating or circulating assets, wasting assets, intangible assets, fictitious assets, and contingent assets. So let us discuss these assets one by one. First of all, fixed assets. They are acquired for the purpose of use in the business. ಇದನ್ನ ವ್ಯವಹಾರದಲ್ಲಿ ಬಳಸಲಿಕ್ಕೆ ಬೇಕಾಗಿ ನಾವು ಖರೀದಿ ಮಾಡಿರ್ತೇವೆ. For use in the business, for earning revenue. ಆದಾಯ ಸಂಪಾದನೆಗೆ ವ್ಯವಹಾರದಲ್ಲಿ ಉಪಯೋಗಿಸಲು ಇದನ್ನು ಖರೀದಿಸಲಾಗುತ್ತೆ. It is not intended for resale or conversion into assets, into cash. ಇದನ್ನ ನಾವು ಮಾರಾಟ ಮಾಡಲಿಕ್ಕೆ ಅಥವಾ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅಂದ್ರೆ ನಗದೀಕರಿಸಲಿಕ್ಕೆ ಬೇಕಾಗಿ ಇದನ್ನ ಖರೀದಿ ಮಾಡಿರುವುದಿಲ್ಲ. ಇಟ್ ಈಸ್ ಫಾರ್ ಪರ್ಮನೆಂಟ್ ಯೂಸ್ ಇನ್ ದ ಬಿಸ್ನೆಸ್. ಇದು ಯಾಕೆ ಇರ್ತದೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಶಾಶ್ವತ ವ್ಯವಹಾರದಲ್ಲಿ ಶಾಶ್ವತ ಉಪಯೋಗಕ್ಕೆ ಇರುತ್ತೆ. ಯುಟಿಲಿಟಿ ರಿಮೈನ್ಸ್ ಫಾರ್ ಲಾಂಗ್ ಟೈಮ್. ಇದರ ಉಪಯೋಗವು ಪ್ರಯೋಜನವು ತುಂಬಾ ದೀರ್ಘಕಾಲದವರೆಗೆ ಇರುತ್ತೆ. ಅದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಫಿಕ್ಸ್ಡ್ ಅಸೆಟ್ಸ್ ಗಳಿಗೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಮೆಷಿನರಿ, ಮೋಟಾರ್ ವೆಹಿಕಲ್ಸ್, ಫರ್ನಿಚರ್ಸ್, ಇದೆಲ್ಲ ಕೆಲವು ಉದಾಹರಣೆಗಳು. ಫಿಕ್ಸ್ಡ್ ಅಸೆಟ್ಸ್ ಆರ್ ಆಲ್ಸೋ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಎರಡು ರೀತಿಯಲ್ಲಿ ಫಿಕ್ಸ್ಡ್ ಅಸೆಟ್ ಅನ್ನು ನಾವು ಡಿವೈಡ್ ಮಾಡಬಹುದು. ಫಿಕ್ಸ್ಡ್ ಅಸೆಟ್ಸ್ ವಿಚ್ ಆರ್ not subject to depreciation like land. ಡಿಪ್ರಿಸಿಯೇಷನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಡಿಪ್ರಿಸಿಯೇಷನ್ ಗೆ ಅರ್ಹತೆ ಇಲ್ಲದಂತಹ ಕೆಲವು ಅಸೆಟ್ ಗಳಿವೆ, ಫಿಕ್ಸ್ಡ್ ಅಸೆಟ್ಸ್ ಗಳಿವೆ. ಅದಕ್ಕೆ ಉದಾಹರಣೆ ಲ್ಯಾಂಡ್, ಜಮೀನು. ಅಂಡ್ ಸೆಕೆಂಡ್ ಟೈಪ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್ ವಿಚ್ ಆರ್ ಸಬ್ಜೆಕ್ಟ್ ಟು ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಗೆ ಅರ್ಹತೆ ಇರುವಂತಹ ಕೆಲವೊಂದು ಫಿಕ್ಸ್ಡ್ ಅಸೆಟ್ಸ್ ಗಳು, ಅವುಗಳು ಬಿಲ್ಡಿಂಗ್ಸ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್ಸ್ ಇತ್ಯಾದಿಗಳು. ಈ ರೀತಿ ನಾವು ಫಿಕ್ಸ್ಡ್ ಅಸೆಟ್ಸ್ ನ ಬಗ್ಗೆ ತಿಳಿಬಹುದು. ಇನ್ನು ಎರಡನೇ ಟೈಪಿನ ಅಸೆಟ್ ಯಾವುದಂದ್ರೆ ಕರೆಂಟ್ ಅಸೆಟ್ಸ್. ಇದಕ್ಕೆ ನಾವು ಫ್ಲೋಟಿಂಗ್ ಅಸೆಟ್ ಅಂತೇವೆ. ಅದೇ ರೀತಿ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಸರ್ಕ್ಯುಲೇಟಿಂಗ್ ಅಸೆಟ್ಸ್. ಇಟ್ ಈಸ್ ಅಕ್ವೈರ್ಡ್ ಫಾರ್ ರೀಸೇಲ್ ಆರ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆರ್ ಟ್ರೇಡ್. ನಾವು ಬಿಸ್ನೆಸ್ ಅಲ್ಲಿ ರೀಸೇಲ್ ಮಾಡಲಿಕ್ಕೆ, ಮಾರಾಟ ಮಾಡಲಿಕ್ಕೆ, ಅಥವಾ ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿ ಅಥವಾ ಅದನ್ನ ಮಾರಾಟದ ಪ್ರಕ್ರಿಯೆಯಲ್ಲಿ ನಾವು ಇದನ್ನು ಬಳಸ್ತೇವೆ. ಫಿಕ್ಸ್ಡ್ ಅಸೆಟ್ ಅಲ್ಲ ಇದು, ಇದು ಕರೆಂಟ್ ಅಸೆಟ್. ಎಕ್ಸ್ಪೆಕ್ಟೆಡ್ ಟು ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿದಿನ್ ಎ ಪೀರಿಯಡ್ ಆಫ್ 1 year. ಇದನ್ನು 1 ವರ್ಷದೊಳಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ನಗದೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ, ನಗದೀಕರಿಸ್ತೇವೆ. ದೇ ಕಂಟಿನ್ಯೂಲಿ ಚೇಂಜ್ ಡೇ ಬೈ ಡೇ. ಇದು ದಿನನಿತ್ಯ ಚೇಂಜ್ ಆಗುತ್ತೆ ಇರುತ್ತೆ. ಇವತ್ತಿದ್ದದ್ದೇ ಕ್ಯಾಶ್ ಕರೆಂಟ್ ಅಸೆಟ್ ನಾಳೆ ಇರಲ್ಲ. ಕರೆಂಟ್ ಅಸೆಟ್ ನಾಳೆ ಆಗುವಾಗ ಬದಲಾಗಬಹುದು. ಕರೆಂಟ್ ಅಸೆಟ್ ಅಲ್ಲಿ ಒಂದು 4 ಟೈಪ್ ಅಲ್ಲಿ ನಾವು ಇದನ್ನ ತಿಳಿಯಬಹುದು. ಅಸೆಟ್ಸ್ ವಿಚ್ ಆರ್ ಇನ್ ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತಹ ಕರೆಂಟ್ ಅಸೆಟ್ ಗಳು ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿ. ಅಸೆಟ್ಸ್ ವಿಚ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ನಗದೀಕರಿಸಲು ಸಾಧ್ಯವಿರುವಂತಹ, ನಗದೀಕರಿಸಲಿಕ್ಕೆ ನಿರೀಕ್ಷೆ ಇರುವಂತಹ ಅಸೆಟ್ಗಳು ಲೈಕ್ ಬಿಲ್ಸ್ ರಿಸೀವೇಬಲ್, ಬುಕ್ ಡೆಟ್, ಡೆಟಾರ್ಸ್ ಇರ್ತದಲ್ಲ ಅದೆಲ್ಲ. Next one is assets which are meant for use in the manufacture or trade. ಉತ್ಪಾದನೆ ಅಥವಾ ವ್ಯಾಪಾರದಲ್ಲಿ ಬಳಸಲಿಕ್ಕೆ ಬೇಕಾಗಿ, ಆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನಾವು ಬಳಸಲಿಕ್ಕೆ ಬೇಕಾಗಿ ಉಪಯೋಗಿಸುವಂತದ್ದು. ಸ್ಟೋರ್ಸ್ ಅಂಡ್ ಸಪ್ಲೈಸ್, ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳ ಸ್ಟಾಕ್, ಫಿನಿಶ್ಡ್ ಗುಡ್ಸ್, ಸಿದ್ಧ ಉಡುಪುಗಳ, ಸಿದ್ಧ ವಸ್ತುಗಳ ಸ್ಟಾಕ್, ಸ್ಟೇಷನರಿಗಳ ಸ್ಟಾಕ್, ಇದೆಲ್ಲ. ನಾಲ್ಕನೇದು ಅಸೆಟ್ಸ್ ವಿಚ್ ಆರ್ ಮೆಂಟ್ ಫಾರ್ ರೀಸೇಲ್ ಆರ್ ಕನ್ವರ್ಷನ್ ಇನ್ ಟು ಕ್ಯಾಶ್. ನಾವು ಮಾರಾಟಕ್ಕೆ ಬೇಕಾಗಿಟ್ಟಂತಹ ಅಸೆಟ್ಗಳು. ಉದಾಹರಣೆಗೆ ಒಂದು ಗ್ರೋಸರಿ ಶಾಪ್ ಅಲ್ಲಿ ರೈಸ್, ಶುಗರ್, ಚಿಲ್ಲಿ ಇದೆಲ್ಲ ಇರುತ್ತೆ.
ಒಂದು ಡ್ರೆಸ್ ಶಾಪ್ ಅಲ್ಲಿ, ಒಂದು ಟೆಕ್ಸ್ಟೈಲ್ ಶಾಪ್ ಅಲ್ಲಿ, ರೆಡಿಮೇಡ್ ಶಾಪ್ ಅಲ್ಲಿ ಅಲ್ಲಿ ಡ್ರೆಸ್ಗಳು, ಶರ್ಟ್, ಪ್ಯಾಂಟ್, ಸ್ಕರ್ಟ್ಸ್ ಗಳು ಇರ್ತವೆ. ಅವೆಲ್ಲ ಕರೆಂಟ್ ಅಸೆಟ್ಗಳು. ಅದನ್ನ ಕನ್ವರ್ಷನ್ ಇಂಟು ಕ್ಯಾಶ್ ಮಾಡ್ತೀವಿ. ಇನ್ನು ಮೂರನೆಯದು ವೇಸ್ಟಿಂಗ್ ಅಸೆಟ್ಸ್. ದೇ ಆರ್ ಗ್ರಾಜುವಲಿ exhausted or depleted in the process of earning income. ಇದು ವೇಸ್ಟಿಂಗ್ ಅಸೆಟ್ ಯಾಕೆ ಅಂತ ಹೇಳಿದ್ರೆ ಅದು ಎಕ್ಸಾಸ್ಟ್ ಆಗುತ್ತೆ, ಖಾಲಿ ಆಗುತ್ತೆ, ಡಿಪ್ಲೀಷನ್ ಆಗುತ್ತೆ ಇನ್ ದ ಪ್ರಾಸೆಸ್ ಆಫ್ ಅರ್ನಿಂಗ್ ಇನ್ಕಮ್. ನಾವು ಆದಾಯ ಸಂಪಾದನೆ ಮಾಡುವಂತಹ ಪ್ರಾಸೆಸ್ ಅಲ್ಲಿ ಅದು ಖಾಲಿ ಆಗುತ್ತಾ ಹೋಗುತ್ತೆ. ದೇ ಆರ್ ಅಸೆಟ್ಸ್ ಆಫ್ ಫಿಕ್ಸ್ಡ್ ನೇಚರ್ ವಿಚ್ ಆರ್ ಡಿಪ್ಲೀಟೆಡ್. ಅದು ಒಂದು ರೀತಿಯಲ್ಲಿ ಫಿಕ್ಸ್ಡ್ ಸ್ವಭಾವ ಇರುವಂತಹ, ಸ್ಥಿರ ಸ್ವಭಾವದಂತಿರುವಂತಹ ಅಸೆಟ್ಗಳು. ಆದ್ರೆ ಅದರ ವ್ಯಾಲ್ಯೂ ಲೂಸ್ ಆಗುತ್ತೆ ಇರುತ್ತೆ. ಇನ್ ದ ಪ್ರಾಸೆಸ್ ಆಫ್ ವರ್ಕಿಂಗ್ ಇಟ್ಸ್ ವ್ಯಾಲ್ಯೂ ಈಸ್ ಲಾಸ್ಟ್. ಸೊ ಇಟ್ಸ್ ವ್ಯಾಲ್ಯೂ ಡಿಮಿನಿಷಸ್ ಗ್ರಾಜುವಲಿ ಆನ್ ಅಕೌಂಟ್ ಆಫ್ ಎಕ್ಸ್ಪ್ಲಾಯಿಟೇಷನ್, ಎಕ್ಸ್ಟ್ರಾಕ್ಷನ್ ಆರ್ ಡಿಪ್ಲೀಷನ್. ಎಕ್ಸ್ಪ್ಲಾಯಿಟೇಷನ್ ಬಳಸುವುದರಿಂದ ಅಥವಾ ಅದನ್ನು ಉಪಯೋಗಿಸುವುದರಿಂದ, ಅದನ್ನು ಹೊರಗೆ ತೆಗೆಯುವುದರಿಂದ, ಗಣಿಯಿಂದ ಖನಿಜಗಳನ್ನ ಹೊರಗೆ ತೆಗೆಯುವುದರಿಂದ ಏನಾಗುತ್ತೆ, ಅದರ ವ್ಯಾಲ್ಯೂ ಕಡಿಮೆ ಹೋಗುತ್ತೆ. ಎಕ್ಸಾಂಪಲ್ಸ್ ಮೈನ್ಸ್, ಕ್ವಾರೀಸ್, ಆಯಿಲ್ ವೆಲ್ಸ್, ಟಿಂಬರ್ ಟ್ರ್ಯಾಕ್ಸ್, ಇದೆಲ್ಲ ಗಣಿಗಳು, ಈ ಮತ್ತೆ ತೈಲ ಬಾವಿಗಳು, ಇದೆಲ್ಲ ಅದಕ್ಕೆ ಉದಾಹರಣೆಗಳು. ಫಿಕ್ಸ್ಡ್ ಅಸೆಟ್ಸ್ ಲೂಸ್ ದೇರ್ this type of wasting assets, wasting assets lose their value due to wear and tear, use of effects of time, obsolescence. ಅದನ್ನ ಬಳಸುವುದರಿಂದ, ಅದೇ ರೀತಿ ಅದು ಸವೆದು ಹೋಗುವುದರಿಂದ, ಸಮಯ ಹೋದಾಗೆ, ಹಳತಾದಾಗೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. Wasting assets lose their value gradually due to extraction, exhaustion and depletion. ಈ ವೇಸ್ಟಿಂಗ್ ಅಸೆಟ್ ಗಳಿದೆಯಲ್ಲ, ಅದರದ ವ್ಯಾಲ್ಯೂ ಎಕ್ಸ್ಟ್ರಾಕ್ಟ್ ಮಾಡುವುದರಿಂದ, ಈ ಭೂಮಿಯಿಂದ ಹೊರಗೆ ತೆಗೆಯುವುದರಿಂದ, ಗಣಿಯಿಂದ ಹೊರಗೆ ತೆಗಿತೇವಲ್ಲ, ಆ ಹೊರಗೆ ತೆಗೆಯುವಾಗ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ, ಬೆರಿದಾಗ್ತಾ ಹೋಗುತ್ತೆ. ಈಗ ಪೆಟ್ರೋಲ್, ಕ್ರೂಡ್ ಆಯಿಲ್ ತೆಗೆದ ಹಾಗೆ ಕ್ರೂಡ್ ಆಯಿಲ್ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ದೇ ಹ್ಯಾವ್ ನೋ ಫಿಸಿಕಲ್ ಆರ್ ಕಾಂಕ್ರೀಟ್ ಫಾರ್ಮ್. ಅದಕ್ಕೇನಿಲ್ಲ ಫಿಸಿಕಲ್ ಫಾರ್ಮ್ ಇಲ್ಲ, ಕಾಂಕ್ರೀಟ್ ಫಾರ್ಮ್ ಇಲ್ಲ, ಸೊ ನಾಟ್ ವಿಸಿಬಲ್. ಅದಕ್ಕೆ ಭೌತಿಕವಾದಂತಹ ಒಂದು ಅಥವಾ ಮೂರ್ತವಾದಂತಹ ಒಂದು ರೂಪ ಇಲ್ಲ. ಹಾಗಾಗಿ ಅದೇನಾಗುತ್ತೆ ಅಂದ್ರೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ದರ್ಶನ ಇಲ್ಲ, ಅದಕ್ಕೆ ದರ್ಶಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಿಸಿಬಲ್ ಅಲ್ಲ, ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ದೇ ಹ್ಯಾವ್ ಇನ್ಕಮ್ ಪ್ರೊಡ್ಯೂಸಿಂಗ್ ಎಬಿಲಿಟಿ ಬಟ್ ಕೆನಾಟ್ ಬಿ ಸೀನ್ ಆರ್ ಟಚ್. ಅದಕ್ಕೆ ಆದಾಯ ಸಂಪಾದನೆ ಮಾಡುವಂತಹ ಸಾಮರ್ಥ್ಯ ಇದೆ, ಆದ್ರೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ, ಕಾಣ್ಲಿಕ್ಕೆ ಆಗಲ್ಲ, ಟಚ್ ಮಾಡ್ಲಿಕ್ಕೆ ಆಗಲ್ಲ. ಫಿಕ್ಸ್ಡ್ ಅಸೆಟ್ಸ್ ವಿದೌಟ್ ಎನಿ ಕಾಂಕ್ರೀಟ್ ಫಾರ್ಮ್ ಅಂತ ಹೇಳ್ಬಹುದು, ಮೂರ್ತ ರೂಪ ಇಲ್ಲದಂತಹ ಸ್ಥಿರ ಆಸ್ತಿ. ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್ ರೈಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿ ರೈಟ್ಸ್, ಲೈಸೆನ್ಸಸ್, ಟೆನೆನ್ಸಿ ರೈಟ್ಸ್, ಇವೆಲ್ಲವೂ ಇಂಟ್ಯಾಂಜಿಬಲ್ ಅಸೆಟ್ಸ್. ಇನ್ನು ಐದನೆಯ ಟೈಪಿನ ಅಸೆಟ್ ಯಾವುದಂದ್ರೆ ಫಿಕ್ಟಿಷಿಯಸ್ ಅಸೆಟ್ಸ್. ದೇ ಆರ್ ನೈದರ್ ಫಿಸಿಕಲಿ ವಿಸಿಬಲ್ ಆರ್ ರಿಯಲೈಸೇಬಲ್ ಇನ್ ಟು ಕ್ಯಾಶ್. ಅದನ್ನ ಭೌತಿಕವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ದೇ ಆರ್ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್ ವಿಚ್ ಹ್ಯಾವ್ ನೋ ಎಕ್ಸ್ಚೇಂಜ್ ವ್ಯಾಲ್ಯೂ. ಇವು ಒಂದು ರೀತಿಯ ಎಕ್ಸ್ಪೆಂಡಿಚರ್ ಆಗಿದೆ, ಅದಕ್ಕೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇಲ್ಲ, ಅದನ್ನ ವಿನಿಮಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇ ಆರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ದಟ್ ಹ್ಯಾವ್ ಬಿನ್ ಟೆಂಪರರಿಲಿ ಕ್ಯಾಪಿಟಲೈಸ್ಡ್. ಇದೊಂದು ರೀತಿಯ ರೆವಿನ್ಯೂ ಎಕ್ಸ್ಪೆಂಡಿಚರೇ, ಆದ್ರೆ ಅದನ್ನ ಟೆಂಪರರಿ ಆಗಿ ತಾತ್ಕಾಲಿಕವಾಗಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಅದನ್ನ ಕ್ಯಾಪಿಟಲೈಸ್ ಮಾಡಿದ್ದೇವೆ ಕೆಲವು ವರ್ಷಗಳವರೆಗೆ, ವಿತ್ ಆಬ್ಜೆಕ್ಟ್ ಆಫ್ ಸ್ಪ್ರೆಡಿಂಗ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಕೆಲವೊಂದು ವರ್ಷಗಳವರೆಗೆ ಅದರ ಮೊತ್ತವನ್ನ ಕೆಲವು ವರ್ಷಗಳವರೆಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಬೇಕಾಗಿ. ಈಗ ಒಂದು 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಇದ್ರೆ ಅದನ್ನ ಒಂದು 10 ವರ್ಷಗಳಿಗೆ ಡಿವೈಡ್ ಮಾಡಿ ಹಾಕ್ತೇವೆ, ಅದು ಫಿಕ್ಟಿಷಿಯಸ್ ಅಸೆಟ್ಸ್ ಆಗ್ತದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸ್, ಅಡ್ವರ್ಟೈಸ್ಮೆಂಟ್ ಅಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅನ್ನು ಹೇಳ್ಬಹುದು. ಅಡ್ವರ್ಟೈಸ್ಮೆಂಟ್ ಕೆಲವೊಮ್ಮೆ ಬರ್ಬಹುದು. ಎಕ್ಸಾಂಪಲ್ ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಫ್ ಇಶ್ಯೂ ಆಫ್ ಶೇರ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಎಕ್ಸ್ಪೆನ್ಸಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಅಂಡರ್ ರೈಟಿಂಗ್ ಕಮಿಷನ್, ಸ್ಪೆಷಲ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ಈಗ ನಾನು ಹೇಳಿದೆ ಹೆವಿ ರೆವಿನ್ಯೂ ರಿಪೇರ್ ಎಕ್ಸ್ಪೆಂಡಿಚರ್, ಇದೆಲ್ಲ ಇದರಲ್ಲಿ ಬರುತ್ತೆ. ಕಂಟಿಂಜೆಂಟ್ ಅಸೆಟ್ ಅಂತ ಇನ್ನೊಂದು ಕೊನೆಯದಾಗಿ 6ನೇ ಟೈಪ್ ಅಸೆಟ್ ಇದೆ. ದೇ ಆರ್ ದ ಅಸೆಟ್ಸ್ ವಿಚ್ the existence and value and ownership depends on some event. ಅಂದ್ರೆ depends on performance or non-performance of a specified event. ಯಾವುದಾದರೂ ಒಂದು ವಿಶಿಷ್ಟವಾದಂತಹ ಘಟನೆ ನಡೆದರೆ ಅಥವಾ ನಡೆಯದೇ ಇದ್ದರೆ ಇಂತಹ ಒಂದು ಅಸೆಟ್ ಅಸ್ತಿತ್ವದಲ್ಲಿ ಇರ್ತದೆ, ಅದಕ್ಕೆ ಮೌಲ್ಯ ಬರ್ತದೆ, ಅದಕ್ಕೆ ಆನರ್ಶಿಪ್ ಉಂಟಾಗುತ್ತೆ. ಇಟ್ಸ್ ಎಕ್ಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ಅನ್ ಇವೆಂಟ್ ಇನ್ ದ ಫ್ಯೂಚರ್. ಭವಿಷ್ಯದಲ್ಲಿ ಒಂದು ಘಟನೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು, ಹಾಗೆ ಈ ಅಸೆಟ್ ಅಸ್ತಿತ್ವಕ್ಕೆ ಬರುತ್ತೆ. It may become an actual asset on the happening or non-happening of an event in the future. ಇದು ನಿಜವಾದ ಒಂದು ಅಸೆಟ್ ಆಗ್ಬೇಕಾದ್ರೆ ಒಂದು ಘಟನೆ ನಡೀಬೇಕು ಅಥವಾ ನಡೆಯದೇ ಇರಬೇಕು. ಎಕ್ಸಾಂಪಲ್, ಅನ್ಕಾಲ್ಡ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಒಂದು ಕಂಪನಿಯಲ್ಲಿ ಇರುವಂತಹ ಕ್ಯಾಪಿಟಲ್ ಕಾಲ್ ಮಾಡ್ಲಿಲ್ಲ, ಇನ್ನೂ ಸಹ 10 ರೂಪಾಯಿಯ ಶೇರ್, ಅದನ್ನ ಇನ್ನೂ ಕಾಲ್ ಮಾಡ್ಲಿಲ್ಲ, 2 ರೂಪಾಯಿ ಬಾಕಿ ಇದೆ.
ಅದು ಏನು ಅಂದ್ರೆ ಅಸೆಟ್, ಅದು ನಿಮಗೆ ಸಿಗುವಂತ ಸಾಧ್ಯತೆ ಎರಡು ರೂಪಾಯಿನೂ ಸಿಗುವ ಸಾಧ್ಯತೆ ಇದೆ, ಕಂಟಿಂಜೆಂಟ್ ಅಸೆಟ್. ಅದು ಕಾಲ್ ಮಾಡಿದ್ರೆ ಸಿಗುತ್ತೆ. ಕ್ಲೈಮ್ ಫಾರ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡ್ GST ರೀಫಂಡ್ ಮಾಡ್ಲಿಕ್ಕೆ ಕ್ಲೈಮ್ ಹಾಕ್ಬೇಕು. ಕ್ಲೈಮ್ ಹಾಕಿ ಬಂದ್ರೆ ನಿಮಗೆ ಅದು ಒಂದು ಇನ್ಕಮ್, ಒಂದು ಕ್ಯಾಶ್ ಬಂದ ಹಾಗೆ ಅದು ಬರುವ ಸಾಧ್ಯತೆ ಇರುವ ಕಾರಣ ಅದನ್ನು ಕಂಟಿಂಜೆಂಟ್ ಅಸೆಟ್ ಅಂತ ಹೇಳ್ಬೋದು. ಪೆಂಡಿಂಗ್ ಲೀಗಲ್ ಆಕ್ಷನ್ ಫಾರ್ ಕಂಪನ್ಸೇಷನ್, ಕ್ಲೈಮ್ ಫಾರ್ ಡ್ಯಾಮೇಜಸ್ ಆರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಈ ರೀತಿ ಹಲವಾರು ಟೈಪ್ ನ ಕಂಟಿಂಜೆಂಟ್ ಅಸೆಟ್ ಗಳನ್ನು ಸಹ ನಾವು ಕಾಣಬಹುದು. ಇಲ್ಲಿಗೆ ನಾವು ಈ ಒಂದು ವಿಷಯವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಅರ್ಥ ಆಗಿರಬಹುದು ಅಂತ ಭಾವಿಸ್ತಾ ಇದ್ದೇನೆ. ಈ ಒಂದು ಇದೇ ರೀತಿಯ ಬೇರೆ ಬೇರೆ ವಿಷಯಗಳಲ್ಲಿ ಆಡಿಟಿಂಗ್ ಮತ್ತು ಇತರ ಕಾಮರ್ಸ್ ನ ಸಬ್ಜೆಕ್ಟ್ ಗಳಲ್ಲಿರುವಂತಹ ಕ್ಲಾಸ್ಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದನ್ನು ನಿಮಗೆ ಸಿಗ್ಬೇಕಾದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಆ ಮೂಲಕ ಸಪೋರ್ಟ್ ಮಾಡಿ. ಇದನ್ನ ಆರಿಸಿದ್ದಕ್ಕೆ ಎಲ್ಲ ಸ್ನೇಹಿತರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು.